ಈಗ ಇನ್ನೊಂದು ಕತೆನ ವಿಡಿಯೋ ಮೂಲಕ ನೋಡೋಣ. ನಾವು ಸಾಮಾನ್ಯವಾಗಿ ಅಪರಿಚಿತರಿಂದ ಹೇಗೆ ಸುರಕ್ಷಿತವಾಗಿರಬಹುದು ಎಂದು ತಿಳಿದಿರುತ್ತೇವೆ. ಆದರೆ ಕೆಲವೊಮ್ಮೆ ಪರಿಚಿತರು ನಮಗೆ ತೊಂದರೆ ಕೊಡಬಹುದು. ಹೇಗೆ ಎಂದು ನೋಡೋಣ. ಕತೆ: ಪರಿಚಿತರಿಂದಲೂ ತೊಂದರೆಯಾಗುತ್ತೆಂದು ಪಿಂಕಿ ಕಲಿತಿದ್ದು. ಗಮನವಿಟ್ಟು ಕೇಳಿ. ಪಿಂಕಿ ಮತ್ತು ಮೀನಾ ಇಬ್ಬರು ಸ್ನೇಹಿತೆಯರು. ಅವರು ಒಂದೇ ಶಾಲೆಯಲ್ಲಿ ಓದುತ್ತಿದ್ದರು. ಅವರಿಬ್ಬರು ಒಟ್ಟಿಗೆ ಶಾಲೆಯಲ್ಲಿ ಕೂರುವುದು, ಹೋಂವರ್ಕ್ ಮಾಡುವುದು, ಜೊತೆಗೆ ಒಟ್ಟಿಗೆ ಆಟವಾಡುತ್ತಿದ್ದರು. ಒಂದು ದಿನ ಅವರಿಬ್ಬರು ಶಾಲೆಯ ಮೈದಾನದಲ್ಲಿ ಆಟವಾಡುತ್ತಿದ್ದಾಗ ಒಂದು ಹೊಳೆಯುವ ಕಲರ್ ಪೆನ್ಸಿಲ್ ಬಾಕ್ಸ್ ಅವರ ಕಣ್ಣಿಗೆ ಕಂಡಿತು. ಪಿಂಕಿ ಹೇಳಿದಳು, ವಾವ್, ಪೆನ್ಸಿಲ್ ಬಾಕ್ಸ್! ನನಗೆ ಅನಿಸ್ತಿದೆ ಯಾರೋ ಇದನ್ನಿಲ್ಲಿ ಮರೆತು ಹೋಗಿದ್ದಾರೆ ಪಾಪ. ಮೀನಾ ಹೇಳಿದ್ಲು, ಆ ಪೆನ್ಸಿಲ್ ಬಾಕ್ಸ್ ಯಾರ್ದಾದ್ರೇನೋ, ನೀನದನ್ನ ತೆಗೆದುಕೋ ಪಿಂಕಿ. ಪಿಂಕಿ ಹೇಳಿದಳು, ಪಾಪ ಅದು ಯಾರದ್ದೋ ಏನೋ, ಕಳೆದುಕೊಂಡವರಿಗೆ ಎಷ್ಟು ನೋವಾಗಿರಬಹುದು, ನಾನು ಅದನ್ನ ತಗೊಳ್ಳೋದಿಲ್ಲ. ಮೀನಾ ಹೇಳಿದ್ಲು, ಅಯ್ಯೋ, ನೀನೆಲ್ಲದಕ್ಕೂ ತುಂಬ ಯೋಚನೆ ಮಾಡ್ತೀಯ, ಸುಮ್ಮನೆ ಅದನ್ನ ತಗೊಂಡು ಬ್ಯಾಗ್ ಒಳಗೆ ಹಾಕ್ಕೋ. ನೀನು ಅದನ್ನ ತೆಗೆದುಕೊಳ್ದಿದ್ರೆ ನನ್ನ ಫ್ರೆಂಡ್ಶಿಪ್ಪನ್ನು ಮರ್ತ್ಬಿಡು. ನಾನಿನ್ನು ನಿನ್ನ ಫ್ರೆಂಡ್ ಅಲ್ಲ, ಮತ್ತೆ ನೀನು ಅದನ್ನು ತೆಗೆದುಕೊಂಡ್ರೆ ಮಾತ್ರ ನಿನಗೆ ನನ್ನ ಬೈಸಿಕಲ್ ಓಡಿಸಲು ಕೊಡುತ್ತೇನೆ, ಇಲ್ದಿದ್ರೆ ನಿನ್ನ ಫ್ರೆಂಡ್ಶಿಪ್ ಕತೆ ಅಷ್ಟೇ. ಪಿಂಕಿಗೆ ಮತ್ತೊಬ್ಬರ ವಸ್ತುವನ್ನು ತೆಗೆದುಕೊಳ್ಳುವುದು ನಿಜವಾಗಿಯೂ ಇಷ್ಟವಿರಲಿಲ್ಲ. ಆದರೆ ಆಕೆಗೆ ಮೀನಾಳ ಫ್ರೆಂಡ್ಶಿಪ್ ಕಳೆದುಕೊಳ್ಳುವ ಭಯವಿತ್ತು. ಈ ಕಾರಣದಿಂದಾಗಿಯೇ ಪಿಂಕಿ ಅಂಜಿಕೆಯಿಂದಲೇ ಪೆನ್ಸಿಲ್ ಬಾಕ್ಸ್ ತೆಗೆದುಕೊಂಡು ಬ್ಯಾಗಲ್ಲಿ ಹಾಕಿಕೊಂಡಳು. ಅಂದು ಮಧ್ಯಾಹ್ನ ಶಾಲೆಯಲ್ಲಿ ಟಿಂಕು ಎಂಬ ಹೆಸರಿನ ಹುಡುಗ ಅಳುತ್ತಿದ್ದ. ಟೀಚರ್ ಕೇಳಿದರು, ಟಿಂಕು, ಏನಾಯ್ತು ನಿನಗೆ? ಯಾಕೆ ಅಳ್ತಿದ್ದೀಯಾ? ಯಾರಾದರೂ ಏನಾದ್ರು ಮಾಡಿದ್ರಾ ನಿನಗೆ? ಟಿಂಕು ಹೇಳಿದ, ಟೀಚರ್, ನನ್ನ ರೆಡ್ ಕಲರ್ ಪೆನ್ಸಿಲ್ ಬಾಕ್ಸ್ ಅವರು ತಗೊಂಡಿದ್ದಾರೆ ಟೀಚರ್. ಅದನ್ನು ನನ್ನ ಅಂಕಲ್ ನನ್ನ ಬರ್ಡೇಗೆ ಗಿಫ್ಟ್ ಮಾಡಿದ್ರು. ಈ ವಿಚಾರ ಅಪ್ಪ ಅಮ್ಮಂಗೆ ಗೊತ್ತಾದರೆ ಕೋಪ ಮಾಡ್ಕೋತಾರೆ ಟೀಚರ್. ಟೀಚರ್ ಹೇಳಿದ್ರು, ಅಳಬೇಡ ಟಿಂಕು, ಸಮಾಧಾನ ಮಾಡ್ಕೋ, ನಿನ್ನ ಪೆನ್ಸಿಲ್ ಬಾಕ್ಸ್ ಹುಡ್ಕೋಣ, ಸಿಗುತ್ತೆ, ನೀನೇನು ಚಿಂತೆ ಮಾಡಬೇಡ. ಮಕ್ಕಳೇ, ಎಲ್ಲರೂ ನಿಮ್ಮ ಬ್ಯಾಗ್ ತೆಗೆದು ತೋರಿಸಿ. ಪಿಂಕಿಗೆ ವಿಚಾರ ಕೇಳಿ ತುಂಬ ಭಯವಾಯಿತು. ಭಯದಿಂದಲೇ ತನ್ನ ಬ್ಯಾಗ್ನಲ್ಲಿದ್ದ ಪೆನ್ಸಿಲ್ ಬಾಕ್ಸ್ ತೆಗೆದು ಟೀಚರ್ಗೆ ಕೊಟ್ಟಳು. ಟೀಚರ್ ಕೋಪದಿಂದ, ಪಿಂಕಿ, ಏನಿದು? ನಿನ್ನ ಬ್ಯಾಗಲ್ಲಿ ಹೇಗೆ ಬಂತು ಇದು? ನೀನು ಇಂತಹ ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಪಿಂಕಿ ಭಯದಿಂದ ಅಳುತ್ತಾ ಹೇಳಿದಳು, ನನಗೆ ಇದನ್ನು ತೆಗೆದುಕೊಳ್ಳಲು ಇಷ್ಟವಿರಲಿಲ್ಲ ಟೀಚರ್. ಮೀನಾ ನನಗೆ ತೆಗೆದುಕೊಳ್ಳಲು ಒತ್ತಾಯ ಮಾಡಿದ್ಲು. ಆದರೆ ಮೀನಾ ಹೇಳಿದ್ಲು, ನನಗೆ ಇದ್ರ ಕುರಿತಾಗಿ ಏನೂ ಸಹ ಗೊತ್ತಿಲ್ಲ ಟೀಚರ್. ಪಿಂಕಿ ನನ್ನ ಬಗ್ಗೆ ಸುಳ್ಳು ಹೇಳ್ತಿದ್ದಾಳೆ. ನಾನು ಇದನ್ನು ಈ ಮೊದಲು ನೋಡಿಯೇ ಇರಲಿಲ್ಲ. ಶಾಲೆಯ ಘಟನೆಯಿಂದ ಪಿಂಕಿಗೆ ದುಃಖ ಮತ್ತು ಬೇಸರವಾಯಿತು. ಬೇಸರದ ಮನಸ್ಸಿನಿಂದ ಮನೆಗೆ ಬಂದಳು ಮತ್ತು ತಾಯಿಗೆ ನಡೆದದ್ದನ್ನೆಲ್ಲ ಹೇಳಿದಳು. ಪಿಂಕಿ ಹೇಳಿದಳು, ನಾನು ಅಂದುಕೊಂಡಿರಲಿಲ್ಲ ಮೀನಾ ನನ್ನನ್ನು ಸಮಸ್ಯೆಗೆ ಸಿಲುಕಿಸುತ್ತಾಳೆಂದು. ಮೀನಾಳನ್ನು ನಾನು ನನ್ನ ಕ್ಲೋಸ್ ಫ್ರೆಂಡ್ ಅಂದುಕೊಂಡಿದ್ದೆ. ಆದರೆ ನನ್ನ ಉತ್ತಮ ಸ್ನೇಹಿತೆಯಾಗಿ ನನಗೆ ತೊಂದರೆ ಕೊಡಲು ಆಕೆಗೆ ಮನಸ್ಸು ಹೇಗೆ ಬಂದಿತು? ಪಿಂಕಿಯ ತಾಯಿ ಹೇಳಿದಳು, ನೋಡು ಪಿಂಕಿ, ತುಂಬ ಜನರು ನಮಗೆ ಸ್ನೇಹಿತರಾಗಿರಬಹುದು ಅಥವಾ ನಮ್ಮ ನಂಬಿಕಸ್ಥರು ಆಗಿರಬಹುದು. ಆದರೆ ಅವರೊಂದಿಗೆ ನಾವು ಇರುವಾಗಲೂ ತುಂಬ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ಕೆಲವೊಮ್ಮೆ ಅವರಿಂದಲೂ ನಮಗೆ ತೊಂದರೆಗಳಾಗಬಹುದು. ಉದಾಹರಣೆ, ಮೀನಾ ಮಾಡಿದ ರೀತಿ. ಪಿಂಕಿ ಕೇಳಿದಳು, ಆದರೆ ಅಂಥವರ ಬಗ್ಗೆ ತಿಳಿದುಕೊಳ್ಳುವುದು ಹೇಗೆ ಅಮ್ಮ? ಪಿಂಕಿ ಅಮ್ಮ ಹೇಳಿದಳು, ನೋಡು ಪಿಂಕಿ, ನಿಜವಾದ ಸ್ನೇಹಿತರಾದವರು ನಮಗೆ ಕೆಟ್ಟದ್ದು ಮಾಡುವುದಿಲ್ಲ ಮತ್ತು ನಮ್ಮಿಂದ ಬೇರೆಯವರಿಗೂ ಕೆಟ್ಟದ್ದು ಆಗಲು ಬಿಡುವುದಿಲ್ಲ. ಪಿಂಕಿ ಕೇಳಿದಳು, ಆದರೆ ಅಮ್ಮ, ಯಾರಾದರೂ ನಮಗೆ ಸ್ನೇಹಿತರಾದವರು ಕೆಟ್ಟ ಕೆಲಸ ಮಾಡಲು ಒತ್ತಾಯ ಮಾಡಿದಾಗ ಏನು ಮಾಡಬೇಕು? ಪಿಂಕಿ ಅಮ್ಮ ಹೇಳಿದಳು, ಅಂತಹ ಘಟನೆಗಳು ನಡೆದರೆ ನನಗೆ ಅಥವಾ ನಿಮ್ಮ ಅಪ್ಪನಿಗೆ ಹೇಳಬೇಕು ಅಥವಾ ನಿಮ್ಮ ಟೀಚರ್ಗೆ ಹೇಳಬೇಕು. ಈಗ ನೀನು ಅಳುವ ಅಗತ್ಯವಿಲ್ಲ. ನಿನ್ನ ಶಾಲೆಯಲ್ಲಿ ಅನೇಕ ಉತ್ತಮ ವಿದ್ಯಾರ್ಥಿಗಳಿದ್ದಾರೆ. ನೀನು ಅವರೊಂದಿಗೆ ಸ್ನೇಹ ಮಾಡಿಕೋ. ನಾಳೆ ನಾನು ಶಾಲೆಗೆ ಬಂದು ನಿಮ್ಮ ಟೀಚರ್ಗೆ ನಡೆದ ವಿಚಾರವನ್ನು ಹೇಳುತ್ತೇನೆ. ನಾನು ಹೇಳಿದರೆ ನಿಮ್ಮ ಟೀಚರ್ ಖಂಡಿತ ಅರ್ಥ ಮಾಡಿಕೊಳ್ಳುತ್ತಾರೆ. ಪಿಂಕಿ ಹೇಳಿದಳು, ಓಕೆ ಅಮ್ಮ, ತುಂಬ ಥ್ಯಾಂಕ್ಸ್, ನನಗೆ ಈಗ ಖುಷಿಯಾಯಿತು.
ಮುಂದೆ ಏನಾದರೂ ಈ ರೀತಿ ಆದರೆ ಖಂಡಿತ ನಿಮಗೆ ಬಂದು ಹೇಳ್ತೇನೆ. ಪಿಂಕಿ ಅಮ್ಮ ಹೇಳಿದಳು, ಶಬಾಷ್, ನಾನು ನಿನ್ನ ಜೊತೆ ಸದಾ ಇರ್ತೇನೆ ಎಂದು ಹೇಳಿ ಪಿಂಕಿಯನ್ನು ಅಪ್ಪಿಕೊಂಡರು. ಓಕೆ ಮಕ್ಕಳೇ, ಹೇಗಿತ್ತು ಸ್ಟೋರಿ? ಚೆನ್ನಾಗಿತ್ತು ಅಕ್ಕ. ಯಾರೆಲ್ಲ ಇದ್ರು ಈ ಸ್ಟೋರಿನಲ್ಲಿ? ಪಿಂಕಿ ಮತ್ತೆ ಅವಳ ಬೆಸ್ಟ್ ಫ್ರೆಂಡ್ ಮೀನಾ, ಟಿಂಕು ಮತ್ತೆ ಟೀಚರ್ ಅಮ್ಮ. ಈ ಕಥೆಯಲ್ಲಿ ಪಿಂಕಿ ಮತ್ತೆ ಮೀನಾ ಆಟ ಆಡ್ತಾ ಇರ್ಬೇಕಾದ್ರೆ ಅವ್ರು ಏನ್ ನೋಡಿದ್ರು? ಹಾ, ರೆಡ್ ಪೆನ್ಸಿಲ್ ಬಾಕ್ಸ್ ನೋಡಿದ್ರು. ಕರೆಕ್ಟ್. ಹಾಗಾದ್ರೆ ಪಿಂಕಿ ಕ್ಲಾಸ್ನಲ್ಲಿ ಯಾಕೆ ಬೇಜಾರಾಗಿದ್ಲು? ಟೀಚರ್ ಬೈದಿದ್ದಕ್ಕೆ. ಮೀನಾ ಅವಳೇ ಬಾಕ್ಸ್ ಎತ್ಕೊಳ್ಳೋಕೆ ಹೇಳಿ ಟೀಚರ್ ಮುಂದೆ ಸುಳ್ಳು ಹೇಳಿದ್ಲು, ಅದಕ್ಕೆ. ಓ ಹೌದಾ? ಹಾಗಾದ್ರೆ ಬೇಜಾರಾಗಿರೋ ಪಿಂಕಿಗೆ ಅಮ್ಮ ಏನ್ ಹೇಳಿ ಸಮಾಧಾನ ಮಾಡಿದ್ರು? ಕೆಲವೊಮ್ಮೆ ನಮ್ಮ ಗೊತ್ತಿರೋರಿಂದನೂ ತೊಂದರೆ ಆಗ್ಬೋದು. ಕರೆಕ್ಟ್. ಈಗ ಈ ಕಥೆಯಿಂದ ನಿಮ್ಗೆ ಏನ್ ಅರ್ಥ ಆಯ್ತು ಹೇಳಿ? ಕೆಟ್ಟ ಫ್ರೆಂಡ್ಸ್ ಮಾಡ್ಕೋಬಾರ್ದು, ಫ್ರೆಂಡ್ಸ್ನ ಬೇಗ ನಂಬಾರ್ದು. ಕೆಟ್ಟ ಫ್ರೆಂಡ್ಸ್? ಹೌದಾ? ನಿಮ್ಗೆ ಹೇಗೆ ಗೊತ್ತಾಯ್ತು ಅವರು ಕೆಟ್ಟ ಫ್ರೆಂಡ್ಸ್ ಅಂತ? ನಮ್ ಕೈಲಿ ಕೆಟ್ಟ ಕೆಲಸ ಮಾಡಿಸಿದ್ರೆ ಮೀನಾ ಥರ. ಹೌದು, ಏನ್ ಕೆಲಸ ಮಾಡಕ್ ಹೇಳ್ತಾರೆ ಮತ್ತು ಹೇಗೆ ಹೇಳ್ತಾರೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ನಮ್ಮಿಂದ ಕೆಲಸಗಳನ್ನ ಮಾಡಿಸಲು ಅವರು ನಿನ್ನ ಫ್ರೆಂಡ್ಶಿಪ್ ಕಟ್ ಮಾಡ್ತೀನಿ, ನಿನ್ನ ಜೊತೆ ಮಾತಾಡಲ್ಲ, ನಿಂಗೆ ಸಹಾಯ ಮಾಡಲ್ಲ ಹೀಗೆ ಹೇಳಿ ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗುವ ಕೆಲಸಗಳನ್ನು ಮಾಡಲು ಹೇಳಿದರೆ ಅಂಥ ವ್ಯಕ್ತಿ ಒಳ್ಳೆಯವರಲ್ಲ. ಈ ಥರ ಫ್ರೆಂಡ್ಸ್ ಹೇಳಿದ್ರೆ ನಾವೇನ್ ಮಾಡಬೇಕು? ಹೇ, ಸ್ಟೋರಿ ನೋಡಿಲ್ವಾ? ಅಪ್ಪ ಅಮ್ಮಗೆ ಹೇಳ್ಬೇಕು. ಹೌದು, ಅದ್ರ ಜೊತೆಗೆ ಟೀಚರ್ಸ್ಗಳಿಗೆ ಹೇಳಬಹುದು. ಈ ಕಾರ್ಯಕ್ರಮವು ಬೆಂಗಳೂರು ನಗರ ಪೊಲೀಸ್ ಇಲಾಖೆಯ ಸೇಫ್ ಸಿಟಿ ಯೋಜನೆಯ ಭಾಗವಾಗಿ ರೂಪುಗೊಂಡಿದೆ. ಇದನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಮಕ್ಕಳು ಮತ್ತು ಹದಿಹರೆಯದವರ ಮನೋವೈದ್ಯಶಾಸ್ತ್ರ ವಿಭಾಗ, ನಿಮ್ಹಾನ್ಸ್ ಇವರಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ.